ಥೀಮ್ ಸ್ಟಾರ್ಟ್ ಆಗಿದ್ದೆ ಇದೇ ಮಾಡೆಲ್ ಇಂದ ಹೋದಾಗ ಈ ಬೈಕ್ ನೋಡಿದೆ. ಬೈಕ್ ಹೆಸರು ನಂಗೆ ಗೊತ್ತಿರಲಿಲ್ಲ. ನಿಮಗೆ ಸ್ಟ್ರೀಟ್ ಬೈಕು ಮತ್ತು ಆಫ್ ರೋಡಿಂಗ್ ಬೈಕು ಎರಡು ಕ್ರಾಸ್ ಮಾಡಿದ್ರೆ ನಿಮಗೆ ಸಿಗೋದೇ ಇದು ಸ್ಕ್ರಾಂಬ್ಲರು. ನಮ್ಮ ಕನ್ನಡ ಬೈಕರ್ಸು ಮೋಟೋ ವ್ಲಾಗಿಂಗ್ ಮಾಡಬೇಕು ಕಣ್ರಯ್ಯ, ಇಡೀ ಇಂಡಿಯಾ ನೋಡಬೇಕು ನಮ್ಮ ವ್ಲಾಗ್ಸ್ ಎಲ್ಲ, ಆ ಥರ ಬೆಳಿಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ವ್ಲಾಗ್. ಸೊ ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ ಆಲ್ ನ್ಯೂ ಸ್ಕ್ರಾಂಬ್ಲರ್ 400X. ಸೊ ಈ ಗಾಡಿ ಬಂದ್ಬಿಟ್ಟು 400cc ಸಿಂಗಲ್ ಸಿಲಿಂಡರು 4 ವಾಲ್ವು DOHC ಇಂಜಿನ್ ಬರುತ್ತೆ. ಸೊ ಈ ಬೈಕ್ ಬಂದ್ಬಿಟ್ಟು ಅರೌಂಡ್ 39.5 bhp ಪವರ್ ಬರುತ್ತೆ, ಅರೌಂಡ್ 37.5 Nm ಆಫ್ ಟಾರ್ಕ್ ಬರುತ್ತೆ. ಗಾಡಿ ಒಂದು ಸಖತ್ ಸ್ಮೂತ್ ಆಗಿದೆ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಸೊ KTMನವ್ರು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ವಿತ್ ಪಾರ್ಟ್ನರ್ಶಿಪ್ ವಿತ್ ದಿ ಬಜಾಜ್. ಸೊ ಇದು ಅದೇ ಥರದ ಗೇರ್ ಶಿಫ್ಟಿಂಗ್ ಅಂತೂ ಸಕ್ಕತ್ತಾಗಿದೆ. ಸೊ ಈ ಗಾಡೀಲಿ ನಿಮಗೆ ಎಲ್ಲ ಮೇಜರ್ ಎಲೆಕ್ಟ್ರಾನಿಕ್ಸು ಬಂದ್ಬಿಡುತ್ತೆ. ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ, ಸ್ವಿಚಬಲ್ ABS ಬರುತ್ತೆ. ಸೊ ಒಂಥರ ಸ್ಪೀಡ್ದು ನೋಡಿ ಅನಲಾಗ್ ಕೊಟ್ಟಿದ್ದಾರೆ, ಇನ್ನು ಮಿಕ್ಕಿದೆಲ್ಲ ಡಿಜಿಟಲ್ ಕೊಟ್ಟಿದ್ದಾರೆ. ಮತ್ತು ಸ್ವಿಚಬಲ್ ABS ಕೂಡ ಬರುತ್ತೆ. ಸೊ ರೇರ್ ABS ಸ್ವಿಚ್ ಆಫ್ ಮಾಡ್ಕೊಬೋದು. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ, ಅಂದರೆ ಆಫ್ ರೋಡಿಂಗಲ್ಲಿ ಒಳ್ಳೆ ಚೆನ್ನಾಗಿ ಆಟ ಆಡ್ಬೋದು. ಮತ್ತು ಈ ಗಾಡಿದು ಫ್ಯೂಯಲ್ ಟ್ಯಾಂಕ್ ಬಂದ್ಬಿಟ್ಟು ಅರೌಂಡ್ 13 ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ. 6 ಸ್ಪೀಡ್ ಟ್ರಾನ್ಸ್ಮಿಷನ್ ಬರುತ್ತೆ ನಿಮಗೆ. ಬ್ರೇಕಿಂಗ್ ನೋಡೋಣ, ಬ್ರೇಕಿಂಗ್ ಚೆನ್ನಾಗೇ ಇದೆ. ಸೊ ಇದರಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ. ಸೊ ಇದರಲ್ಲಿ ನೀವು ಸಿಂಟರ್ಡ್ ಹಾಕ್ಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಬ್ರೇಕಿಂಗ್ ಪವರ್. ಓ ಸಕ್ಕತ್ತಾಗಿ ಹೋಗ್ತಾ ಇದೆ ಬ್ರೋ ಗಾಡಿ. ಬ್ರಿಟಿಷ್ ಗಾಡಿ ಅಲ್ವಾ ಇದು. ಸೊ ರಾಯಲ್ ಎನ್ಫೀಲ್ಡು ಮತ್ತು ನಾರ್ಟನ್ ಮೋಟರ್ ಸೈಕಲ್ಸು, ಟ್ರಯಂಫು ಇದೆಲ್ಲ ಬ್ರಿಟಿಷ್ ಲೈನ್ ಇರೋ ಗಾಡಿಗಳು ಇವೆಲ್ಲ. ಒಳ್ಳೆ ಬಿಲ್ಡ್ ಕ್ವಾಲಿಟಿನೂ ಹಂಗೆ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಈ ಮಾಡೆಲ್ ಬಂದ್ಬಿಟ್ಟು ಇಟ್ ಈಸ್ ಎ ಗ್ಲೋಬಲ್ ಮಾಡೆಲ್ಲು. ಸೊ ನಿಮಗೆ ಎಲ್ಲ ಕಂಟ್ರೀಸಲ್ಲೂ ಇದೇ ಸ್ಪೆಸಿಫಿಕ್ ಮಾಡೆಲ್ಲು ನಿಮ್ಗೆ ಎಕ್ಸ್ಪೋರ್ಟ್ ಆಗುತ್ತೆ ಇಂಡಿಯಾಯಿಂದನೇ. ಸೊ ಬಜಾಜ್ದೇನು ಸೆಕೆಂಡ್ ಪ್ಲ್ಯಾಂಟ್ ಇದೆಯೋ ಅದರಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಸೊ ಇದರಲ್ಲಿ ಫ್ಯೂಲ್ ಇಂಜೆಕ್ಷನ್ ಬಂದ್ಬಿಟ್ಟು ಬಾಷ್ ಫ್ಯೂಲ್ ಇಂಜೆಕ್ಷನ್ ಬರುತ್ತೆ, ಸ್ಲಿಪ್ಪರ್ ಕ್ಲಚ್ ಇದೆ. ಬನ್ನಿ ಆಫ್ ರೋಡಿಂಗ್ ತೊಗೊಳೋಣ ಹೆಂಗಿದೆ ಅಂತ. ಓಹೋ ಸಕ್ಕತ್ತಾಗಿ ಬ್ರೋ ಆಫ್ ರೋಡಿಂಗು, ಒಳ್ಳೆ ಮಜಾ ಇದೆ. ಸಕ್ಕತ್ತಾಗಿದೆ. ಸೊ ಗಾಡಿ ನೋಡ್ಬೋದು ಹೇಗಿದೆ ಅಂತ. ಸೊ ನಿಮಗೇನೆ ಆ್ಯಕ್ಚುಲಿ ನಿಮಗೆ ಸ್ಟ್ರೀಟ್ ಬೈಕು ಮತ್ತು ಆಫ್ ರೋಡಿಂಗ್ ಬೈಕು ಎರಡು ಕ್ರಾಸ್ ಮಾಡಿದ್ರೆ ನಿಮಗೆ ಸಿಗೋದೇ ಇದು ಸ್ಕ್ರಾಂಬ್ಲರು. ನೋಡ್ಬೋದು ಬ್ರ್ಯಾಂಡಿಂಗು 400X ಅಂತ ಇದೆ. ಬ್ಯಾಕ್ ಬಂದುಬಿಟ್ಟು 140 ಸೆಕ್ಷನ್ ಕೊಟ್ಟಿದ್ದಾರೆ. MRF ಟೈರ್ಸ್ ಬರುತ್ತೆ. 140 ಸೆಕ್ಷನ್ನು 17 ಇಂಚ್ ಬರುತ್ತೆ ಹಿಂದ್ಗಡೆ. ಫ್ರಂಟಲ್ಲಿ ಬಂದುಬಿಟ್ಟು 100 ಸೆಕ್ಷನ್ ಟೈರ್ ಬರುತ್ತೆ, 19 ಇಂಚ್ ವೀಲ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದರಲ್ಲಿ ಇನ್ನೊಂದು XC ಅಂತ ಬರುತ್ತೆ ಮಾಡಲ್ಲು, ಅದರಲ್ಲಿ ನಿಮಗೆ ಸ್ಪೋಕ್ಸ್ ವೀಲ್ಸ್ ಬರುತ್ತೆ. ಸೊ ಅದಿನ್ನೂ ಸಕ್ಕತ್ತಾಗಿದೆ, ಯೆಲ್ಲೋ ಕಲರು ನೋಡ್ಬೋದು. ಫ್ರಂಟಲ್ಲೇ LED ಬರುತ್ತೆ. ಫ್ರಂಟ್ ಬಂದ್ಬಿಟ್ಟು 43 mm ಅಪ್ಸೈಡ್ ಡೌನ್ ಫೋರ್ಕ್ ಕೊಟ್ಟಿದ್ದಾರೆ. ಇದು 150 mm ಟ್ರಾವೆಲ್ ಆಗುತ್ತೆ. ಹಿಂದ್ಗಡೆ ಬಂದ್ಬಿಟ್ಟು ಮೋನೋಶಾಕ್ಸ್ ಕೊಟ್ಟಿದ್ದಾರೆ, ಅದು ಬಂದ್ಬಿಟ್ಟು 150 mm ಟ್ರಾವೆಲ್ ಆಗುತ್ತೆ. ಫ್ರಂಟು ಬ್ಯಾಕ್ ಎರಡು ಡಿಸ್ಕ್ ಕೊಟ್ಟಿದ್ದಾರೆ ನೋಡ್ಬೋದು. ಡ್ಯುಯಲ್ ಚಾನಲ್ ABS ಬರುತ್ತೆ. ಹೆಂಗಿದೆ ನೋಡಿ ಗಾಡಿ, ಸಕ್ಕತ್ತಾಗಿದೆ. ಬನ್ನಿ ಹೋಗೋಣ. ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ ನೋಡಿ, ಅವರೇ ಅದೇ. ಸ್ಟಾರ್ಟ್ ಮಾಡ್ತೀನಿ ನೋಡಿ ಇಂಜಿನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ. ಎಕ್ಸಾಸ್ಟ್ ಸೌಂಡ್ ನೋಡಿ ಹೆಂಗಿದೆ. ಬನ್ನಿ ಹೋಗೋಣ. ಹಿಂದ್ಗಡೆ ಗ್ರ್ಯಾಬ್ ರೇಲ್ ಕೊಟ್ಟಿದ್ದಾರೆ ನೋಡಿ, ಸ್ಟೋಡಿ ಆಗಿದೆ. ಸೊ ಸೀಟ್ ಅಂತೂ ತುಂಬ ಕಂಫರ್ಟಬಲ್ ಆಗಿದೆ ಸೀಟು. ಟ್ಯಾಂಕ್ ಬಂದ್ಬಿಟ್ಟು ನಾನು ಹೇಳ್ದಂಗೆ 13 ಲೀಟರ್ಸ್ ಟ್ಯಾಂಕು. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 195 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ.
ಎಲ್ಲೂ ಟಚ್ ಆಗಲ್ಲ ಗುರು. ಈಗ ಓಡಿಸ್ಕೊಂಡು ಬಂದಲ್ಲ, ಸಿಕ್ಕಾಬಡೆ ಲೈಟ್ ವೇಟ್ ಇದೆ ಗಾಡಿ ಅಂತೂ. ಒಳ್ಳೆ ಸಕ್ಕದಾಗಿದೆ ಗುರು, ಒಳ್ಳೆ ಸಕ್ಕತ್ ನಿಂಬಲ್ ಆಗಿದೆ ಗಾಡಿ. ಸೊ ಈ ಗಾಡಿ ಕಾಂಪಿಟೇಷನ್ ಬಂದ್ಬಿಟ್ಟು ನಿಮಗೆ ಡಾಮಿನಾರ್ 400 ಇದೆ, ಏನಂದರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನ. ಯಾವುದೇ ಕಾರಣಕ್ಕೂ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಈ ಗಾಡಿ ಕಂಪೇರ್ ಮಾಡೋಕೆ ಹೋಗ್ಬೇಡಿ, ಯಾಕಂದರೆ ತಿಂದು ಬಿಸಾಕ್ಬಿಡುತ್ತೆ ಈ ಗಾಡಿ. ಏನು ಲೋ ಆ್ಯಂಡ್ ಟಾರ್ಕ್ ಹೆಂಗಿದೆ ಗೊತ್ತಾ ನಿಮಗೆ. ಸೊ ನಿಮಗೆ ಸ್ಪೀಡು 400ಗೂ ಮತ್ತು ಇದಕ್ಕೆ ಏನಂತ ಅಂದರೆ ರೇರ್ಸ್ ಪಾಕೆಟಲ್ಲಿ 2 ಟೀತ್ ಕಡಿಮೆ ಬರುತ್ತೆ ಇದರಲ್ಲಿ. ಸೊ ಅದರಿಂದ ಏನಾಗುತ್ತೆ ನಿಮಗೆ ಇದರಲ್ಲಿ ಟಾರ್ಕ್ ಜಾಸ್ತಿ ಇರುತ್ತೆ, ಸ್ವಲ್ಪ ಟಾಪ್ ಆ್ಯಂಡ್ ಮೈನರಾಗಿ ಟಾಪ್ ಆ್ಯಂಡ್ ಕಡಿಮೆ ಆಗುತ್ತೆ. ಬಟ್ ಟಾರ್ಕ್ ಒಂದು ಸಿಕ್ಕಾಬಟ್ಟೆ ಇದೆ ಗುರು ಗಾಡಿ ಇದು, ನೋಡಿ ನಿಮಗೆ ಗೊತ್ತಾಗುತ್ತೆ. ಓ ಏನು ನುಗ್ತಾ ಇದೆ ಗುರು ಗಾಡಿ ಇದು, ಸಕ್ಕದಾಗಿದೆ. ಸೊ ನೀವೇನಾದ್ರು ಮಾರ್ಕೆಟಲ್ಲಿ ಒಂದು ಒಳ್ಳೆ 400cc ವೆಲ್ ಬಿಲ್ಟ್ ಬ್ರಿಟಿಷ್ ಗಾಡಿ ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ದಿಸ್ ಇಸ್ ದ ಚಾಯ್ಸ್ ಗೈಸ್. ಸಕ್ಕದಾಗಿದೆ. ಈ ಗಾಡಿ ಪ್ರೈಸ್ ಬಂದುಬಿಟ್ಟು ನಿಮಗೆ 3,63,000ವರೆಗೂ ಆಗುತ್ತೆ ನಿಮಗೆ. ಸೊ ಈಗೇನೋ ಆಫರ್ ನಡೀತಾ ಇದೆ, ಈ ಆಫರಲ್ಲಿ ತೊಗೊಂಡ್ರೆ ನಿಮಗೆ ಅಪ್ ಟು 10 ಇಯರ್ಸ್ವರೆಗೂ ವಾರಂಟಿ ಕೊಡ್ತಾರೆ ಗುರು ಗಾಡಿ ಇದು. 10 ವರ್ಷದವರೆಗೂ ವಾರಂಟಿ ಕೊಡ್ತಾವ್ರು ಗಾಡಿ ಇದು. ಆ್ಯಂಡ್ ಆಲ್ಸೋ ಸರ್ವೀಸು ಬಂದುಬಿಟ್ಟು ನಿಮಗೆ ಇಂಟರ್ವಲ್ ತುಂಬ ಜಾಸ್ತಿನೇ ಇದೆ. ನಿಮಗೆ ಇದ್ರ ಸರ್ವೀಸ್ ಬಂದುಬಿಟ್ಟು ಆಲ್ಮೋಸ್ಟ್ 15,000 ಕಿಲೋಮೀಟರ್ಸ್ಗೊಂದು ಸರ್ವೀಸು. ಲೆಕ್ಕಾಚಾರ ಒಳ್ಳೆ ಕಾರ್ಗಳಿಗೆ ರೇಂಜಿಗೆ ಬಂದ್ಬಿಡ್ತಿದ್ದು, ಅಂದರೆ ವರ್ಷಕ್ಕೊಂದೇ ಸರ್ವೀಸ್ ಇದು. ಸೊ ಚೆನ್ನಾಗಿ ಮಾಡಿದ್ದಾರೆ ಗಾಡಿ, ರಿಲಯಬಿಲಿಟಿ ಇದು, ನಕಲ್ ಬಾರ್ಸ್ ಎಲ್ಲ ಕೊಟ್ಟಿದ್ದಾರೆ ಮುಂದೆ, ಎಲ್ಲ ಒಳ್ಳೆ ಕ್ವಾಲಿಟಿ ಇದೆ ಇದು. ಆ್ಯಂಡ್ ಇದ್ರದ್ದು ಸ್ಪೆಕ್ಸ್ ಬಂದುಬಿಟ್ಟು ಏನಿದೆ ಪರ್ಫಾರ್ಮೆನ್ಸ್ ಅಂತ ಅಂದರೆ, ಇದು 0 to 100 ಅರೌಂಡ್ 6.5 or 7 ಸೆಕೆಂಡ್ಸ್ಗೆ ಹೊಡೆದು ಬಿಸಾಕ್ಬಿಡುತ್ತೆ ಗುರು ಇದು, ಆ ಥರ ಇದೆ ಗಾಡಿ. ಹಜಾರ್ಡ್ ಲೈಟು ಕೊಟ್ಟಿದ್ದಾರೆ. ಹಾರನ್ ಹೆಂಗಿದೆ ಕೇಳಿಸ್ಕೊಂಬಿಡಿ, ಹಾರನ್ನು ಲೌಡಾಗಿದೆ. ಏನಾದರೆ ನನ್ನ ಮಗಂತ ಇದಕ್ಕೊಂದು ಕ್ವಿಕ್ ಶಿಫ್ಟರ್ ಕೊಟ್ಬಿಡ್ಬೇಕಾಗಿತ್ತು ಗುರು ಗಾಡಿಗೆ, ಕಿತ್ಕೊಂಡು ಹೋಗ್ಬಿಡೋದು ಇದು. ಏನಾದರೂ ಬ್ರಿಟಿಷ್ ಬೈಕ್ಸ್ ಬಿಡಿ, ಮಾತಾಡೋಂಗಿಲ್ಲ. ನೈಸ್. ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ ಆಲ್ ನ್ಯೂ ಟ್ರಯಾಂಫ್ ಸ್ಕ್ರಾಂಬ್ಲರ್ 400X. ಸೊ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್. ಎಕ್ಸಾಸ್ಟ್ ಹಾಕ್ಸ್ಬೇಕು ಬ್ರದರ್, ಹಾಕ್ಸ್ಬೇಕು. ಏನು ನಿಮ್ಮ ಹೆಸರು? ಮಾಗಡಿ ಬೈಕರ್ ಅಂತ ಇದೆ, ನಿಲ್ಸೆ ಮುಂದೆ. ಇದಾಯಿತು ಬ್ರದರ್, ತಗೊಂಡು ಆಯಿತು 2018. ಹಾಂ, ಫಸ್ಟ್ ಗಾಡಿ ತೊಗೊಂಡಿದ್ದು. ಹೌದಾ? ಯಾವುದು Z800 ನೋಡ್ತಾ ಇದ್ದೀರಾ? Z900 10R ಕವಾಸಾಕಿ ZX 10R. ಹಾಂ ಹಾಂ, ಮೈಸೂರು. ಓಕೆ ಓಕೆ, ಟಿಪಿಕಲ್ ಕನ್ನಡಿಗ ಅವ್ರ ಕಸಿನಾ ನೀವು? ಏ ಬ್ರದರ್, ಏನು ಬ್ರದರ್ ನಿಮ್ಮ ಹೆಸರು? ಓ ನೈಸ್ ನೈಸ್ ನೈಸ್. ಯಾವುದು ಹೊಸ ಗಾಡಿ ತೊಗೊತಾ ಇದ್ದೀರಾ ಅಥವಾ? 10R ಚೆನ್ನಾಗಿದೆ. 6R ನೋಡಿ ನಿಮ್ಗೆ, ಎಲ್ಲಿ ನೀವು ಸ್ಟಡೀಸಾ ವರ್ಕಿಂಗ್? ಹಾಂ, ಜಪಾನೀಸ್ ಕಡೆ ಎಲ್ಲ ಯಾವ ಥರ ಅಂದರೆ ಒಂದೇ ಗಾಡಿ ಮಡಿಕೊಂಡು ಲೈಫ್ ಲಾಂಗ್ ಮಡಿಕೋತಾರೆ. ಸೂಪರ್ ಬ್ರದರ್, ಒಳ್ಳೆ ಕವಾಸಕಿ ಎಲ್ಲ ಮಾತಾಡಂಗಿಲ್ಲ ಬಿಡು. ಡ್ರೀಮ್ ಸ್ಟಾರ್ಟ್ ಆಗಿದ್ದೆ ಇದೇ ಮಾಡೆಲ್ ಇಂದ. ಹೋದಾಗ ಈ ಬೈಕ್ ನೋಡಿದೆ, ಬೈಕ್ ಹೆಸರು ನಂಗೆ ಗೊತ್ತಿರಲಿಲ್ಲ. ನೋಡ್ಬಿಟ್ಟು ಏನು ಮಾಡಿದೆ, ಇದೇ ಥರ ನಂಗೆ ಬೈಕ್ ಬೇಕು ಅಂತ ಯಾರೋ ಒಬ್ಬ ತಂದಿದ್ದ. ನಂಗೆ ಈ ಥರ ಬೈಕ್ ಬೇಕು ಅಂತ 2020 ನಾನು ದುಡ್ಡನ್ನ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಓಕೆ ಓಕೆ, ಸ್ಟಾರ್ಟ್ ಮಾಡಿ ದುಡ್ಡು ರೆಡಿ ಆಯ್ತಲ್ಲ, ಇನ್ನೇನು ತಗೋತೀನಿ, ಚೆನ್ನಾಗಿರೋ ತಗೊಳ್ಳೋಣ ಅಂತಾನೆ ಇನ್ನೂ ಫುಲ್ಲು ಪುಷ್ ಮಾಡಿಬಿಟ್ಟು ಈ ನೆಕ್ಸ್ಟ್ ಮಂತ್ ತಗೋತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸಿಗಿ ಬ್ರದರ್, ನೀವೆಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಏನಾರು ಇದೆಯಾ ಹೇಳಿ, ಒಟ್ಟಿಗೆ ರೇಟ್ ಮಾಡೋಣ. ಸಾದಿಕ್ ಕನ್ನಡಿಗ. ನಿಮ್ಮದು ಯೂಟ್ಯೂಬ್ ಮಾಡ್ತೀರಾ? ನಿಮ್ಮ ಮಾಡಬೇಕು ಅಂತ ಒಂದೇ ಒಂದು ಹಾಕಿದ್ದೀನಿ, ಎತ್ತಂಗಾಡಿದ್ದು. ಸಿಗೋಣ ಬ್ರದರ್, ಟಚ್ಚಲ್ಲಿರಿ. ನಮ್ಮದು ಇನ್ಸ್ಟಾಗ್ರಾಮ್ ಇದೆಯಲ್ಲ, ಟಚ್ಚಲ್ಲಿರಿ. ಬೈಕ್ ತೊಗೊಳಕ್ಕೆ ಕರೀರಿ, ನಾನು ಬರ್ತೀನಿ. ನೈಸ್ ಬ್ರದರ್, ನೈಸ್ ಮೀಟಿಂಗ್. ಹೇಮಂತ್ ಅಂತ. ಥ್ಯಾಂಕ್ ಯು. ಓಕೆ ಓಕೆ, ಆಲ್ ದ ಬೆಸ್ಟ್. ಅವರು ಡ್ರೀಮ್ ಬೈಕು ಕವಾಸಾಕಿ ZX 10R ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿದಾರಂತೆ. ಸೊ ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸ್ಗಾಗಲಿ ಯಾರಿಗಾದ್ರೂ ಆಗಲಿ ಅದನ್ನೇ ಹೇಳೋದು. ಸೊ ನಿಮ್ಗೇನಾದ್ರು ಒಂದು ಇಷ್ಟ ಆದರೆ
ಅದಕ್ಕೋಸ್ಕರ ದುಡೀರಿ, ಎಷ್ಟೇ ಕಷ್ಟ ಆದರೂ ಅದನ್ನು ತೊಗೊಳ್ಳಿ. ಸೊ ಅದರಲ್ಲಿ ಸಿಗೋ ಸುಖ ಯಾವುದ್ರಲ್ಲೂ ಸಿಗೋಲ್ಲ. ಏನು ಹೇಳಿದ್ರು ಅಂತಂದರೆ ಈ ಬೈಕಿಂದನೇ ಅವ್ರಿಗೆ ಡ್ರೀಮ್ ಸ್ಟಾರ್ಟ್ ಆಯ್ತಂತ ಅವ್ರಿಗೆ, ಒಂದು ಸೂಪರ್ ಬೈಕ್ ಇಳಿಸ್ಬೇಕು ಅಂತ. ಸೊ ಎಷ್ಟೊಂದು ಜನಕ್ಕೆ ಆ ಥರ ಕನಸಿರತ್ತೆ, ಆಸೆ ಇರುತ್ತೆ. ನಾನು ಆ ದೇವ್ರನ್ನ ಬೇಡ್ಕೊಳೋದು ಇಷ್ಟೇ, ಎಲ್ರಿಗೂ ನಿಮ್ಮ ಆಸೆಗಳು ಕನಸುಗಳು ಎಲ್ಲ ನನಸಾಗಲಿ ಅಂತಲೇ ನಾನು ಬೇಡ್ಕೊಳೋದು. ಬರೀ ಸೂಪರ್ ಬೈಕ್, ನಮ್ಮ ಹತ್ರ ದೊಡ್ಡ ಬೈಕ್ ಇರಬೇಕು, ಒಳ್ಳೆ ಕ್ಯಾಮ್ರಾ ಇರಬೇಕು, ಗೋಪ್ರೋ ಇಲ್ಲ DJI ಅಂತ ಕ್ಯಾಮ್ರಾ ಇರಬೇಕು, ಅವಾಗಲೇ ನಾವು ಮೋಟೋ ವ್ಲಾಗಿಂಗ್ ಮಾಡೋ ಆ ಥರ ಅಂದ್ಕೊಳ್ಳೇಬೇಡಿ. ಹೆಂಗೆ ಬೇಕಾದ್ರೂ ವ್ಲಾಗಿಂಗ್ ಮಾಡ್ಬೋದು. ನೀವು ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ಅದನ್ನು ನೋಡೇ ನೋಡ್ತಾರೆ, ಜನ ನಿಮ್ಮನ್ನು ಬೆಳೆಸ್ತಾರೆ. ಇದಂತೂ ಬರೆದಿಟ್ಕೊಂಬಿಡಿ.